ಹಲೋ ನಮಸ್ಕಾರ, ನಾನು ನಿಮ್ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಇವತ್ತಿಂದು ಪ್ಲಾನ್ ಏನಪ್ಪಾ ಅಂತ ಅಂದ್ರೆ, ನನ್ನ ಮಗಳು ಇಲ್ಲೇ ಇದ್ದಾಳೆ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ, ಪಿಳಿ 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 ಅಂತ. ಅವಳಿಗೆ ನಾನು ಅಥವಾ ಅಭಿ ಮಾತಾಡ್ತಾ ಇದ್ರೆ ಸಖತ್ ಖುಷಿ. ಸೊ ಇಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ. ಎನಿವೇಸ್, ಸೊ ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದು ನಿಂತಿದ್ದೀನಿ. ಇವತ್ತು ಐ ಆಮ್ ಅ ಬಿಟ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್. ಒಂಥರ ಯಾಕೆ ಅಂತ ಅಂದ್ರೆ, ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಇನ್ಫ್ಲೂಯೆನ್ಸರ್ ಮನೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಏನು ಎತ್ತ ಅಂತ ಹೇಳ್ತೀನಿ. ಅಂದ್ರೆ ನಾನು ತುಂಬಾ ಬೇಗ ಮಿಂಗಲ್ ಆಗಲ್ಲ ಎಲ್ಲರ ಜೊತೆ ಮಾತಾಡ್ತೀನಿ, ಬಟ್ ತುಂಬಾ ಕ್ಲೋಸ್ ಆಗಕ್ಕೆ ಏನೋ ಒಂಥರ ನಂಗೆ ಗೊತ್ತಿಲ್ಲ. ಐ ಮೀನ್ ಇಂಟ್ರೋವರ್ಟ್ ಅಥವಾ ಏನೋ ಗೊತ್ತಿಲ್ಲ ನಂಗೆ. ಸೊ ಆದ್ರೆ ನನಗೆ ಸೋಷಿಯಲ್ ಮೀಡಿಯಾಲಿ ಐ ಥಿಂಕ್ ಲಾಸ್ಟ್ ಟೈಮ್ ನನಗೆ ಮಧು ಗೌಡ ಅವರು ಬಂದ್ಬಿಟ್ಟು ಅವ್ರ ಮದ್ವೆಗೆ ಇನ್ವೈಟ್ ಮಾಡಿದ್ರು. ಅಂಡ್ ಶಿ ಸಚ್ ಅ ಸ್ವೀಟ್ ಹಾರ್ಟ್. ಪಾಪ ಅವ್ರಿಗೆ ನನ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂತ, ಬಟ್ ಸ್ಟಿಲ್ ಅಂದ್ರೆ ಇಬ್ರು ಮ್ಯೂಚುವಲಿ ಫಾಲೋ ಮಾಡ್ತಾ ಇದೀವಿ, ಆದ್ರೆ ಯಾವತ್ತೂ ಮಾತಾಡಿದ್ದು ಈ ತರ ಎಲ್ಲ ಇರ್ಲಿಲ್ಲ. ಬಟ್ ಸ್ಟಿಲ್ ಅವರೇ ನಂಗೆ ಮೆಸೇಜ್ ಮಾಡ್ಬಿಟ್ಟು, ನಾನು ನಿಮ್ಗೆ ಕಾರ್ಡ್ ಕೊಡ್ಬೇಕು ಮದ್ವೆಗೆ ಬನ್ನಿ ಅಂತೆಲ್ಲ ಹೇಳಿ ನಂಬರ್ ಇಸ್ಕೊಂಡು ಮನೆಗೆ ಬಂದು, ನಾನು ಅಂದ್ರೂ ಹೇಳಿದೆ ನೀವು ತುಂಬಾ ಬಿಸಿ ಇರ್ತೀರಾ, ನಂಗೆ ವಾಟ್ಸ್ಆಪ್ ಮಾಡಿ, ಬಿಕಾಸ್ ಐ ಆಮ್ ನಾಟ್ 100% ಶ್ಯೂರ್ ಬರಕ್ಕಾಗತ್ತಾ ಅಂತ. ಯಾಕಂದ್ರೆ ಅವಾಗ ಪಾಪು ಇನ್ನೂ ಫೀಡಿಂಗ್ ಬಾಟಲ್ ತಗೊಂತಾ ಇರ್ಲಿಲ್ಲ, ಅಂಡ್ ಅವ್ರದ್ದು ಮದ್ವೆ ರಾಮನಗರಲ್ಲಿ ಬೇರೆ ಇತ್ತು, ಸೊ ಕಷ್ಟ ಆಗಬಹುದು ಅಂತ. ಶಿ ವಾಸ್ ಲೈಕ್, ಇಲ್ಲ ಪರವಾಗಿಲ್ಲ, ನಾನು ಮನೆಗೆ ಬಂದು ಕೊಡ್ಬೇಕು ಅಂತ ಪಾಪಚ್ಚಿ ಮನೆಗೆ ಬಂದು ಆ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕಾರ್ಡ್ ಕೊಟ್ಟು ಹೋದ್ರು. ಬಟ್ ಬೇಜಾರಾಯ್ತು ನಂಗೆ, ಹೋಗಕ್ಕಾಗ್ಲಿಲ್ಲ ಅಂತ. ಪುಟ್ಟಣಿ ಬೀಳ್ಬೇಕಂದ ಈ ಪಾಪುನ ಇವಾಗೆಲ್ಲ ತಿರ್ಕೊಳಕ್ ಶುರು ಮಾಡ್ಬಿಟ್ಟಿದ್ಯಾ, ಹೆಂಗೆಂಗೂ ಒದ್ದಾಡುತ್ತೆ. ಓಕೆ, ಸೊ ಹಂಗಾಗಿ ನಾನು ಹೋಗಕ್ಕಾಗ್ಲಿಲ್ಲ. ಮಧು ಏನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಏನಕ್ಕಾದ್ರೂ ಇನ್ವೈಟ್ ಮಾಡ್ದಾಗ ಬಂದೇ ಬರ್ತೀನಿ. ಸೊ ಇವತ್ತು ನನಗೆ ಇನ್ನೊಂದು ಇನ್ಫ್ಲೂಯೆನ್ಸರ್, ದಟ್ ಈಸ್ ಯಾರು ಏನು ಅಂತ ನಾನು ಹೋಗುವಾಗ ಹೇಳ್ತೀನಿ. ಇವಾಗ ರೆಡಿ ಆಗಬೇಕು, ಅಂದ್ರೆ ಇನ್ನೂ ನನ್ಗೆ ಟೈಮ್ ಇದೆ. ಇವಾಗ ಐ ಥಿಂಕ್ 10:15 ಏನೋ ಟೈಮು. ನಾನು ಹೊರಡೋದು ಒಂದು 12:15 ಹಂಗೆ ಹೊರಡ್ತೀನಿ. ಬಿಕಾಸ್ ಇವತ್ತು 2 ಫಂಕ್ಷನ್ ಇದೆ. ಅಲ್ಲೊಂದ್ ಕಡೆ ಹೋಗ್ಬೇಕು, ಅಂಡ್ ಇನ್ನೊಂದು ಅಭಿ ಬೆಸ್ಟ್ ಫ್ರೆಂಡ್, ನಂದು ಅಭಿದಿಬ್ರದ್ದು ಬೆಸ್ಟ್ ಫ್ರೆಂಡ್ದು ಬೀಗ್ರೂಟ ಇದೆ. ಸೊ ಅಲ್ಲೂ ಹೋಗ್ಬೇಕು. ಹಂಗಾಗಿ ರೆಡಿ ಆಗ್ಬೇಕು. ಒಂದು 12:30 ಅಷ್ಟೊತ್ತು ಹೊರಟ್ರು ಆಯ್ತು ನಾವು. ಅಂಡ್ 2 ಬೇರೆ ಬೇರೆ ಅಪೋಸಿಟ್ ಅಲ್ಲಿ, ಒಂದು JP ನಗರ್, ಇನ್ನೊಂದು ವಿಜಯನಗರ ಹಂಗಿರೋದು. ಸೊ ಹೋಗ್ಬೇಕು. ಇವಾಗ ನಾನು ಆಕ್ಚುಲಿ ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಉಡ್ಸಕ್ಕೆ ಬುಕ್ ಮಾಡಿದ್ದೀನಿ. ಯಾಕಂದ್ರೆ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟಿರೋದ್ರಿಂದ ನನ್ನ ಸ್ಯಾರಿಗೆ ಹೆಂಗ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಸೊ ಐ ಥಾಟ್ 2 ಇವೆಂಟ್ ಇರೋದ್ರಿಂದ, ಅಂಡ್ ಫಸ್ಟ್ ಟೈಮ್ ಬೇರೆ ಅಲ್ವಾ, ನಂಗೆ ಆಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದ್ರೆ ಒಂಥರ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಬುಕ್ ಮಾಡಿದ್ದೀನಿ. ಅವ್ರಿಗೆ ಒಂದು 11:15 ಬರಕ್ ಹೇಳಿದೆ. ಯಾಕಂದ್ರೆ ಅರ್ಧ ಗಂಟೆಲಿ ನಾನು ಹೇರ್ ಸ್ಟೈಲ್ ಅಂಡ್ ಸ್ಯಾರಿ ಉಡ್ಸ್ಕೊಂಡು ಹೊರಟು ಬಿಡ್ಬೋದು ಲಾಸ್ಟ್ ಅಲ್ಲಿ ಅಂತ. ಸೊ ಅಲ್ಲಿವರೆಗೂ ನಾನು ಪಾಪುಗೆ ಏನೇನ್ ಮಾಡ್ಬೇಕೋ ಮುಗಿಸ್ಕೊತೀನಿ. ಅಂಡ್ ಮೇಕಪ್ ನಾನೇ ಮಾಡ್ಕೊತೀನಿ. ನಂಗೆ ಮೇಕಪ್ ಏನಂತ ಕಾನ್ಶಿಯಸ್ನೆಸ್ ಇಲ್ಲ. ಅಂದ್ರೆ ನಂಗೆ ಯೂಶಲಿ ಮೇಕಪ್ ಮಾಡ್ಕೊಂಡ್ರೆ ಕಾನ್ಶಿಯಸ್ ಜಾಸ್ತಿ. ಸೊ ನಾರ್ಮಲ್ ಆಗಿ ಹಂಗೆ ಇದ್ರೆ ನಂಗೆ ಏನ್ ಅನ್ಸಲ್ಲ, ಐಲ್ ಬಿ ಕಾನ್ಫಿಡೆಂಟ್ ಎನಫ್. ಸೊ ದಟ್ ಈಸ್ ದ್ಯಾಟ್. ಇವಾಗ ಇನ್ನು ನಂಗೆ ತುಂಬಾ ಬೇಜಾನ್ ಟೈಮ್ ಇದೆ. ನಂಗೆ ಆಮೇಲೆ ಮೇಕಪ್ ಮಾಡ್ಕೊಳಕ್ ಒಂದು 10-15 ನಿಮಿಷ ಇದ್ರೆ ಸಾಕು. ಸೊ ಅವಾಗ ಪಾಪುನ ಹಬಿ ಕೈಯಲ್ಲಿ ಕೊಟ್ಬಿಟ್ಟು ನಾನು ರೆಡಿ ಆಗ್ಬಿಡ್ತೀನಿ. ಅಂಡ್ ಇವಾಗ ಪಾಪುಗೆ ಆಕ್ಚುಲಿ ಈಗ ಸ್ವಲ್ಪ ಅವಳಿಗೆ ಎಲ್ಲ ಟೇಸ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಇವಾಗ ಅವಳಿಗೆ ಎಷ್ಟು 5 months ಕಂಪ್ಲೀಟ್ ಆಗಿ 6th month ನಡೀತಾ ಇದೆ. ಸೊ ಇವಾಗ ಹೋಗಿ ಒಂಚೂರು ಅವಳದು ಸ್ನಾನ ಆಯ್ತು ಬೆಳಗ್ಗೆ, ಅಂಡ್ ಒಂದು ನ್ಯಾಪ್ ಆಯ್ತು, ಇವಾಗ ಎದ್ದಿದ್ದಾಳೆ. ಸೊ ಹೋಗಿ ಒಂಚೂರು ಲೈಟಾಗಿ ಏನಾದ್ರು ಫ್ರೂಟ್ಸ್ ಪ್ಯೂರಿನೋ ಈ ತರ ಏನಾದ್ರು ತಿನ್ನಿಸ್ತೀನಿ. ಚೂರು 1 ಸ್ಪೂನ್ 1-2 ಸ್ಪೂನ್ ಅಷ್ಟೇ, ಅಡ್ಜಸ್ಟ್ ಆಗ್ಲಿ ಅಂತ. ಅಂಡ್ ಶಿ ಲವ್ಸ್ ಈಟಿಂಗ್. ಅವಳಿಗೆ ಇವಾಗ ಸದ್ಯಕ್ಕೆ ತುಂಬಾ ಖುಷಿ, ಅವಳಿಗೆ ಇಷ್ಟಪಟ್ಟು ತಿಂತಾಳೆ. ಸೊ ಹಂಗಾಗಿ ಇವಾಗ ಒಂಚೂರು ತಿನ್ಸಿ, ಅದಾದ್ಮೇಲೆ ಅವಳಿಗೆ ಫೀಡ್ ಎಲ್ಲ ಮಾಡಿಸಿ ಒಂದ್ ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ನನಗೆ ಆಕ್ಚುಲಿ ನಿನ್ನೆಯಿಂದ ಸ್ವಲ್ಪ ಸೋರ್ ಥ್ರೋಟ್ ಇದೆ, ಗಂಟ್ಲು ನೋವು. ಬಟ್ ಇವಾಗ ಬೆಟರ್. ಸೊ ಇದಿಷ್ಟೇ. ರೆಡಿ ಆಗ್ಬಿಟ್ಟು ಆಮೇಲೆ ಅವ್ರ ಹತ್ರ ಸೀರೆ ಉಡ್ಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೊರಡ್ಬೇಕು. ಸೊ ಆಮೇಲೆ ಸಿಗ್ತೀನಿ. ಅಂಡ್ ಹೊರಡುವಾಗ ಎಲ್ಲಿ ಹೋಗ್ತಾ ಇದೀನಿ ಏನು ಅಂತ ಎಲ್ಲ ಹೇಳ್ತೀನಿ. ಅವ್ರ ಬಗ್ಗೆನೂ ಮಾತಾಡ್ತೀನಿ, ಹೆಂಗ್ ಪರಿಚಯ ಆದ್ವಿ ಅಂತ ಎಲ್ಲ. ಸೊ ಕಮ್ ವಿತ್ ಮೀ. ಚಿನ್ನು ಅಲ್ಲಿ ಅವಾಗ ಹೋಗ್ತಾ
మా మమ్మీ గంటలు నవ్వుతుందమ్మా. జింగలాలా జింగలాలా కచ్ క్యాచ్. ಆಲ್ ಸೆಟ್ ಹೊರಡ್ತಾ ಇದೀವಿ. ನಾನಲ್ಲ, ಈ ಸತಿ ಈ ಸರ್ ಲೇಟ್ ಮಾಡ್ಬಿಟ್ರು. ಅವನೆಲ್ಲೋ ಸ್ವಲ್ಪ ಅರ್ಜೆಂಟ್ ಕೆಲಸ ಅನ್ಬಿಟ್ಟು ಹೋಗಿದ್ದ. ಬಂದಿದ್ದು 1 ಗಂಟೆ, ಇವಾಗ 1:10 ಟೈಮು. 2 ಇವೆಂಟ್ ಅಟೆಂಡ್ ಮಾಡ್ಬೇಕು, ಗೊತ್ತಿಲ್ಲ, ಎಲ್ಲ ಮುಗಿಸಿ ಎದ್ದೋಗೋ ಟೈಮ್ಗೆ ಹೋಗ್ತೀವೇನೋ ಅಂತ. ಸೊ ಐ ಆಮ್ ಆಲ್ ಸೆಟ್. ದಿಸ್ ಇಸ್ ಮೈ ಸ್ಯಾರಿ. ಅಂಡ್ ಈ ಸ್ಯಾರಿ ಆಕ್ಚುಲಿ ನಂಗೆ ಗಿಫ್ಟ್ ಕೊಟ್ಟಿದ್ದು ಅಭಿ ಬೆಸ್ಟ್ ಫ್ರೆಂಡ್ ಮದ್ವೆಗೆ. ನನಗೆ ಒಂದು, ಆಂಟಿಗೆ ಒಂದು. ಸೇಮ್ ಆಂಟಿಗೂ ಬಟ್ ಕಲರ್ ಕಾಂಬಿನೇಷನ್ ಬೇರೆ ಇದೆ. ಅವ್ರಿಗೆ ಡಾರ್ಕ್ ಗ್ರೀನ್ ಅಂಡ್ ಅಲ್ಲ, ಅವ್ರಿಗೊಂಥರ ಪಿಸ್ತಾ ಗ್ರೀನ್ ವಿತ್ ಪರ್ಪಲ್ ಇದೆ. ನನ್ನ ಹತ್ರ ಆಲ್ರೆಡಿ ಆ ಕಾಂಬಿನೇಷನ್ ಸ್ಯಾರಿ ಇದ್ದಿದ್ರಿಂದ ನಾನು ಇದನ್ನ ತಗೊಂಡೆ. ಅಂಡ್ ಸಖತ್ ಬ್ಯೂಟಿಫುಲ್ ಆಗಿದೆ. ಇದ್ರ ಮೇಲೆ ಬಿಲ್ ಇತ್ತು. ಐ ಥಿಂಕ್ ಇಟ್ ವಾಸ್ ಸಮ್ವೇರ್ ಅರೌಂಡ್ 18,000-19,000. ಸೊ ಇದಕ್ಕೆ ಬ್ಲೌಸ್ ಹೊಲಿಸ್ದೆ ಆಸ್ ಯೂಶುವಲ್. ನಮ್ದು ಐಶ್ವರ್ಯ ಬೊಟಿಕ್ ಇದೆಯಲ್ಲ, ಅಲ್ಲಿ ಹೊಲಿಸಿದ್ದು. ಅಂಡ್ ನೀಟಾಗಿ ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಅವ್ರು ಮಾಡಿದಾರೆ ಸಿಂಪಲ್ ಆಗಿ, ಹಂಗೆ ನುಲ್ಚ್ಬಿಟ್ಟು ಹಾಕಿ ಸೀರೆ ಉಡ್ಸ್ಕೊಟ್ರು. ಅಂಡ್ ಮೇಕಪ್ ನಾನೇ ಮಾಡ್ಕೊಂಡಿರೋದು. ನಂಗೆ ಇದು ಒಂದೇ ಮೇಕಪ್ ಬರೋದು. ವೆರಿ ಈಸಿ, ಕ್ವಿಕ್, 5-10 ಮಿನಿಟ್ಸ್ ಅಲ್ಲಿ ಆಗ್ಬಿಡುವಂತ ಮೇಕಪ್. ನಿಮ್ಗೇನಾದ್ರೂ ಬೇಕು ಅಂತ ಅಂದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋಲಿ ಮೇಕಪ್ ಟ್ಯುಟೋರಿಯಲ್ ಮಾಡ್ತೀನಿ. ಸೊ ಇವತ್ ಎಲ್ಲಿ ಹೋಗ್ತಾ ಇರೋದಂತ ನಾನು ಹೇಳಿಲ್ಲ ಅಲ್ವಾ. ನಾವು ಹೋಗ್ತಾ ಇರೋದು ಸಿರಿ ರಾಜು, ಇವಾಗ ಮದ್ವೆ ಆಗಿದಾರಲ್ಲ, ಸಿರಿ ಬಿಳಿಗೌಡ ಅವ್ರದ್ದು ಮಗುದು ನಾಮಕರಣಗೆ. ನಾನು ಸಿರಿ ಹೆಂಗೆ ಪರಿಚಯ ಅಂತ ಅಂದ್ರೆ, ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮ್ಯೂಚುವಲಿ ಫಾಲೋ ಮಾಡ್ತಾ ಇದ್ವಿ. ಅವ್ರು ಫಸ್ಟ್ ಬಂದು ನಂಗೆ ಫಾಲೋ ಮಾಡಿದ್ರು, ಆಮೇಲೆ ನಾನು ಫಾಲೋ ಮಾಡಿದೆ. ಹಿಂಗೆ ಅಂಡ್ ನಮ್ಮಿಬ್ರದು ಏನು ಪ್ರೆಗ್ನೆನ್ಸಿ ಜರ್ನಿ 3 months ಅಪಾರ್ಟ್ ಅಷ್ಟೇ. ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಎಲ್ಲ. ಸೊ ನಾವಿಬ್ರು ಹಂಗೆ ಮೆಸೇಜ್ ಮಾಡ್ಕೊಂಡು ಹೆಂಗಿದ್ದೀರಾ, ನಿಮ್ ಏನಾದ್ರೂ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೋಬೇಕಿದ್ರೆ ಇದೆಲ್ಲ ಮಾಡ್ತಾ ಇದ್ವಿ. ಅಂಡ್ ಶಿ ಈಸ್ ರಿಯಲಿ ವೆರಿ ಸ್ವೀಟ್. ನಂಗೆ ಆಕ್ಚುಲಿ ಅವ್ರನ್ನ ನೋಡಕ್ ತುಂಬಾ ಇಷ್ಟ. ಮುದ್ದಾಗೆ ಚೆನ್ನಾಗಿದ್ದಾರೆ. ಅಂಡ್ ಆಸ್ ಅ ಪರ್ಸನ್ ಕೂಡ ಅವರು, ಶಿ ಇಸ್ ವೆರಿ ಸ್ವೀಟ್. ಅಂಡ್ ಬ್ಲೌಸ್ ಸ್ವಲ್ಪ ಲೂಸ್ ಆಗೋಗಿದೆ. ಮೊನ್ನೆ ಮೆಜರ್ಮೆಂಟ್ ಕೊಟ್ಟು ಹೊಲಿಸಿದ್ದು, ಪ್ರಾಬಬ್ಲಿ ಸಣ್ಣ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ, ಸ್ವಲ್ಪ ಲೂಸ್ ಆಗಿದೆ. ಬಟ್ ಇಟ್ಸ್ ಓಕೆ, ಮ್ಯಾನೇಜಬಲ್. 23 minutes ಇದೆ ಇನ್ನು. ಅಂಡ್ ಫುಲ್ ಟ್ರಾಫಿಕ್. ಈ ಸಾಹೇಬ್ರಿಂದ ಲೇಟ್ ಆಯ್ತು. ಯೂಶಲಿ ಪಾಪ ಅವ್ನು ಬೇಗ ಮಾಡ್ತಾನೆ, ಇವತ್ತೇ ಲೇಟು. ಬಟ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಚೆನ್ನಾಗಿದೆ ಅಲ್ಲ ಈ ಕಲರ್. ಅಂಡ್ ಈ ಪಿಂಕ್ ಕಲರ್ ನಾನು ಫಸ್ಟ್ ಟೈಮ್ ಹಾಕಿರೋದು. ನನ್ನ ಹತ್ರ ಸ್ಯಾರಿನೂ ಇಲ್ಲ, ಡ್ರೆಸ್ಸೂ ಇಲ್ಲ. ಈ ಕಲರು ಫಸ್ಟ್ ಟೈಮ್ ಹಾಕೊಂಡಿರೋದು. ಹೌದು, ನೆಕ್ಸ್ಟ್ ಮಂಡೇ ನಮ್ದು ಆನಿವರ್ಸರಿ ಅಲ್ವಾ. ಏನ್ ಗಿಫ್ಟ್ ಕೊಡಿಸ್ತಾ ಇದ್ಯಾ? ಅದು ಕಟ್ಟು. ಹೌ ವಾಸ್ 2 years ಎಕ್ಸ್ಪೀರಿಯನ್ಸ್ ಮದ್ವೆದು? ಗುಡ್. ಏನಾದ್ರೂ ಹೊಸದಾಗಿ ಮದ್ವೆ ಆಗಿರೋರ್ಗೆ ಟಿಪ್ಸ್ ಕೊಡ್ಬೇಕಾದ್ರೆ ಏನ್ ಕೊಡ್ತೀಯ ನಿನ್ನ ಎಕ್ಸ್ಪೀರಿಯನ್ಸ್ ಇಂದ? ನನ್ನ ಎಕ್ಸ್ಪೀರಿಯನ್ಸ್ ಓವರ್ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ ಯಾರು. ಅಂದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೇಳು, ತುಂಬಾ ದೊಡ್ಡದಾಗಿ ಹೇಳ್ಬೇಡ ನೀನು. ಅವ್ರ ಟೈಮ್ ಅವ್ರಿಗೆ, ನಿಮ್ ಟೈಮ್ ನಿಮ್ಗೆ. ಫ್ರೀಡಮ್ ಕೊಡಿ, ಕೂಲ್ ಆಗಿರಿ, ಕಾಮ್ ಆಗಿ, ಏನೋ ಆಗಲ್ಲ. ಎಲ್ರು ನನ್ ಗಂಡನ್ ತರ ಇದ್ಬಿಟ್ರೆ ಪ್ರಪಂಚ ಎಷ್ಟು ಚೆನ್ನಾಗಿರುತ್ತಪ್ಪ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಐ ಆಮ್ ಸೋ 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 ಬ್ಲೆಸ್ಡ್ ಇಂತ ಹುಡುಗನ್ನ ಪಡಿಯಕ್ಕೆ. ಪಾಪ ಎಷ್ಟು ಒಳ್ಳೆ ಹುಡುಗ. ಆದ್ರೆ ಅವಾಗವಾಗ ಒಂದು ಕೆಟ್ಟ ಬುದ್ಧಿ ಇವನಲ್ಲಿ. ಏನು ಅಂತ ಅಂದ್ರೆ, ಬೇರೆ ಕೆಲ್ಸದಲ್ಲಿ ಮುಳುಗೋಗ್ಬಿಟ್ಟು ನನ್ ಮೇಲೆ ಗಮನನೇ ಕೊಡಲ್ಲ. ನಾನೇನಾದ್ರೂ ಮಾತಾಡ್ತಾ ಇದ್ರೆ ಅವ್ನ್ ಪಾಡಿಗೆ ಅವನೇನೋ ಬುಕ್ ಓದ್ತಾ ಇರ್ತಾನೆ, ಏನೋ ವಿಡಿಯೋ ನೋಡ್ತಾ ಇರ್ತಾನೆ, ಅವ್ನ್ ಕೆಲ್ಸ ಮಾಡ್ಕೊಂತಾ ಇರ್ತಾನೆ. ನಾನೊಂದ್ 2-3 ಸತಿ ಅಭಿ 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 ಅಂತ ಹೇಳ್ಬೇಕು. ಆ ತರ ಮಾಡ್ತಾನೆ ಇವನು. ಹಂಗೆಲ್ಲ ನೀವ್ ಮಾಡಕ್ ಹೋಗ್ಬೇಡಿ. ಬಟ್ ಅದ್ ಬಿಟ್ರೆ ಪಾಪ ತುಂಬಾ ಲವ್ ಮಾಡ್ತಾನೆ, ತುಂಬಾ ಕೇರ್ ಮಾಡ್ತಾನೆ. ಒಳ್ಳೆ ಹುಡುಗ. ಇನ್ನು ಎಷ್ಟು ಮಿನಿಟ್ಸ್? 5 minutes. ಒಂದ್ ಇವೆಂಟ್ ಆಯ್ತು. ಈಗ ಆನ್ ದ ವೇ ಟು ಅನದರ್ ಇವೆಂಟ್.
ಇವಾಗ 2 ಗಂಟೆ ಟೈಮು. ಆಕ್ಚುಲಿ ನಾವು ಅವಾಗಲೇ ಹೋಗುವಾಗ ಅಡ್ರೆಸ್ ಬೇರೆ ಲೆಫ್ಟ್ ತಗೊಂಡು ರೈಟು ಏನೇನೋ ಮಾಡಿಕೊಂಡು ಇನ್ನೊಂದು 10 ನಿಮಿಷ ಡಿಲೇ ಆಯಿತು. ಬಟ್ ಇಟ್ಸ್ ಓಕೆ, ಹೋಗೋ ಅಷ್ಟೊತ್ತಿಗೆ ಇವೆಂಟ್ ಮುಗ್ದೋಗಿತ್ತು ಬೈ ದ ವೇ. ಬಟ್ ಮಾತಾಡ್ಸ್ಕೊಂಡು ಎಲ್ಲ ಬಂದ್ವಿ. ಇವಾಗ ಇನ್ನೊಂದು ಇವೆಂಟ್ ಹೋಗಬೇಕು. ನಾವು ಅದೇ ಡೌಟು, ಅಲ್ಲಿ ಇನ್ನೂ ಇರ್ತಾರ ಇಲ್ವಾ ನಾವು ಹೋಗೋ ಅಷ್ಟೊತ್ತಿಗೆ ಅಂತ. ಪ್ರಾಬಬ್ಲಿ ಇಲ್ಲಿಂದ ಇನ್ನೊಂದು ಹಾಫ್ ಅನ್ ಅವರ್ ಆದ್ರೂ ಬೇಕಲ್ಲ, 35 ಮಿನಿಟ್ಸ್ ಆದ್ರೂ ಬೇಕು ಇಲ್ಲಿಂದ ಅಲ್ಲಿಗೆ. ಈ ಮೂಲೆಯಿಂದ ಆ ಮೂಲೆ ಇದೆ. ಆಂಟಿಗೆ ಫೋನ್ ಮಾಡಿದ್ದೆ, ಪಾಪು ಆಲ್ ಫೈನ್ ಅಂತೆ, ಹಾಲು ಕುಡಿದ್ಲು. ಇವಾಗ ಟೆರೆಸ್ ಕರ್ಕೊಂಡ್ ಬಂದಿದ್ದೀನಿ, ಆಟ ಆಡ್ತಿದ್ದಾಳೆ ಆರಾಮಾಗೆ, ಮಲಗಿಸ್ಬಿಡ್ತೀನಿ, ನೀನ್ ಮುಗಿಸ್ಕೊಂಡ್ ಬಾ ಅಂತ ಅಂದ್ರು. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ದಟ್ಸ್ ದಿ ಅಪ್ಡೇಟ್. ಅಂಡ್ ಇವರು ಐಸ್ ಕ್ರೀಮ್ ತಿಂತಾ ಇದಾರೆ, ಅಲ್ಲಿ ಊಟ ಮಾಡಿಲ್ಲ ಅಲ್ವಾ. ಸೊ ಸಿರಿ ಅಟ್ಲೀಸ್ಟ್ ಐಸ್ ಕ್ರೀಮ್ ಆದ್ರೂ ತಿನ್ಕೊಂಡು ಹೋಗಿ ಅಂದ್ರು. ಸೊ ಒಂದೇ ಒಂದು ಐಸ್ ಕ್ರೀಮ್ ಇಸ್ಕೊಂಡ್ ಬಂದ್ವಿ. ಇಷ್ಟ ಆಯ್ತು ಕತೆ. ಸೊ ಹೋಗೋಣ. ಎರಡು ಫಂಕ್ಷನ್ ಮುಗೀತು, ಊಟನೂ ಆಯ್ತು. ಏನೋ ನಾನ್ ವೆಜ್ ಊಟ, ಬೀಗ್ರೂಟ ಅಲ್ವಾ, ನಾನ್ ವೆಜ್ ತಿಂದ್ವಿ, ಚೆನ್ನಾಗಿತ್ತು. ಯಪ್ಪ, 2 ಫಂಕ್ಷನ್ ನಿಜವಾಗ್ಲೂ ಆಗಲ್ಲ. ಅದು ಪಾಪುನ ಇಟ್ಕೊಂಡು ನಾವು ಕಾನ್ಸ್ಟೆಂಟ್ ಆಗಿ ನಳಿಗೆ ಆಂಟಿಗೆ ಫೋನ್ ಮಾಡಿ ಮಾಡಿ ಅಪ್ಡೇಟ್ಸ್ ತಗೋತಾ ಇದ್ವಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಹತ್ಲಂತೆ, ಅದಾದ್ಮೇಲೆ ನಿದ್ದೆ ಮಾಡ್ತಿದ್ದಾಳೆ ಇವಾಗ, ಪರವಾಗಿಲ್ಲ ಅಂತಂದ್ರು. ನಾನು ಎನಿವೇಸ್ ಹಾಲ್ನ ಪಂಪ್ ಮಾಡಿ ಇಟ್ಬಿಟ್ಟು ಬಂದಿದ್ದೆ. ಸೊ ಕುಡಿಸ್ತಿದ್ದಾರೆ ಆಂಟಿ. ಇವಾಗ ಪಾಪ ಆಂಟಿ, ನಾವು ಹೋಗಿದ ತಕ್ಷಣ ಆಂಟಿ ರೆಡಿಯಾಗಿ ಅವರು ಮೈಸೂರಿಗೆಲ್ಲೋ ಹೋಗ್ಬೇಕು, ಅವ್ರದ್ದು ಫಂಕ್ಷನ್ ಇದೆ, ಇನ್ನೊಂದ್ ಯಾವ್ದೋ ಮದ್ವೆ. ಸೊ ಅವ್ರು ಅಲ್ಲಿ ಹೋಗ್ಬೇಕು. ಸೊ ಹಿಂಗೆ ಮ್ಯಾನೇಜ್ ಮಾಡ್ತಾ ಇದೀವಿ. ಅಂಡ್ ಅಲ್ಲೆಲ್ಲ ನಾನು ಏನು ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗಿಲ್ಲ, ಬಿಕಾಸ್ ಒಂದು ನಂಗೆ ಸಿಕ್ಕಾಪಟ್ಟೆ ನಾಚಿಕೆ ಬೇರೆ ಕಡೆ ಎಲ್ಲ ಹೋದಾಗ ವಿಡಿಯೋ ಮಾಡಕ್ಕೆ. ಅಂಡ್ 2ನೇದು ನಾವೇ ಹರಿಬರಿಲಿದೀವಿ. ಸೊ ವಿಡಿಯೋ ಎಲ್ಲ ಮಾಡಕ್ ಆಗ್ಲಿಲ್ಲ. ಕಾರಲ್ಲಾದ್ರೆ ಟ್ರಾವೆಲ್ ಮಾಡುವಾಗ ಮಾತಾಡ್ಬಿಡ್ಬೋದು. ಸೊ ಅದಕ್ಕೆ ಅಪ್ಡೇಟ್ ಕೊಡ್ತಾ ಇದೀನಿ. ಇವಾಗ ಆನ್ ದ ವೇ ಇಲ್ಲಿ ಬಲೂನ್ ನೋಡಿದ್ವಿ, ಹೀಲಿಯಂ ಬಲೂನ್. ನಾನು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಅಲ್ಲಿ ನೋಡಿದ್ದೆ, ಮಕ್ಳಿಗೆ ಕಾಲಿಗೆ ಅದನ್ನ ಕಟ್ಬಿಟ್ರೆ ಅದು ಆಟ ಆಡ್ತಾ ಇರ್ತಾವಲ್ಲ. ಸೊ ಅಬಿಗ್ 1-2 ಸತಿ ಹೇಳಿದ್ದೆ ತಗೊಂಡ್ ಬಾ ಅಂತ. ಅವ್ನು ಯೂಶಲಿ ಬೈಕಲ್ಲಿ ಏನಾದ್ರು ಈ ಸೈಡ್ ಓಡಾಡಿದ್ರೆ ಹೇಳಿದ್ದ, ನಾಗರಬಾವಿ ಅಲ್ಲ ಯಾವ್ದಿದ, ವಿಜಯನಗರ, ನಾಗರಬಾವಿ ಸೈಡ್ ಇದೆ, ನಾನು ನೋಡಿದ್ದೆ ಅಂತ. ಇವಾಗ ಹೋಗ್ತಾ ನಾವು ನೋಡಿದ್ವಿ ಅಲ್ಲಿದೆ. ಸೊ ಇವಾಗ ಅದನ್ನ ತಗೊಂಡು ಹೋಗಿ ನಮ್ಮ ಪಾಪ ಕಾಲು ಕಟ್ಬಿಟ್ಟು ಒಂದಷ್ಟು ಆಟ ಆಡಿಸ್ಬೇಕು. ನೋಡೋಣ ಹೌ ವಿಲ್ ಶಿ ಎಂಜಾಯ್ ಅಂತ. ಏನ್ ಅಭಿ ಹೇಳ್ದ ಅದು ತುಂಬಾ ಸೇಫ್ ಅಲ್ಲ ಹೀಲಿಯಂ ಬಲೂನ್. ಸೊ ಒಂದೇ ಒಂದ್ ತಗೊಂಡು ಹೋಗೋಣ ಅಂತ ಅಂದ. ಸೊ ಒಂದೇ ಒಂದ್ ತಗೊಂಡು ಹೋಗ್ತೀವಿ. ಹೀಲಿಯಂ ಗ್ಯಾಸ್ ಬಲೂನ್ ಎತ್ಬಿಟ್ಟಿದಾರ. ಅಲ್ಲ ಒಂದ್ ಆಂಟಿ ಇಟ್ಕೊಂಡಿದ್ರು, ಹೋಗ್ತಾನೆ ತಗೊಂಡ್ಬಿಡ್ಬೇಕಾಗಿತ್ತು. ಬಟ್ ನಾವು ಹೋಗ್ತಾ ಲೇಟ್ ಆಗೋಗಿದೆ ಅಂತ ರಶ್ ಮಾಡ್ತಾ ಇದ್ವಿ. ಅಂಡ್ ಹೋಗಿದ್ದು ಲೇಟೇ ಆಯ್ತು, ಬಿಕಾಸ್ ಹುಡುಗಿ ಜೊತೆನೆ ನಾವು ಊಟಕ್ಕೆ ಕೂತ್ಕೊಂಡಿದ್ವಿ. ಇವಾಗ ಎತ್ಬಿಟ್ಟಿದ್ದಾರೆ. ಅಭಿ ಇನ್ನೊಂದ್ ಕಡೆ ಎಲ್ಲೋ ಇರುತ್ತೋ ಆನ್ ದ ವೇ, ನೋಡೋಣ ತಗೊಂಡ್ ಹೋಗೋಣ ಅಂತ ಅಂದ. ಸೊ ಲೆಟ್ಸ್ ಸಿ. ನನ್ಗೋಸ್ಕರನ ಚಿನ್ನಮ್ಮಗೋಸ್ಕರ? ನೋಡಪ್ಪ ನಮ್ ಮ್ಯಾನಿಫೆಸ್ಟೇಷನ್ ಗುರು. ಅದಕ್ಕೆ ಹೇಳಿದ್ದು ನಮ್ ಮ್ಯಾನಿಫೆಸ್ಟೇಷನ್ ಗುರು ಅಂತ. ಸಿಕ್ತು. ಅಭಿ ಅಲ್ಲಿಂದ ಹೇಳ್ಕೊಂಡ್ ಬಂದ, ಕೊಡ್ಸ್ತೀನಿ, ಸಿಗುತ್ತೆ ಅಂತ. ಸಿಕ್ಬಿಡ್ತು. ಇಲ್ಲಿದೆ, ಇಲ್ಲಿ ಅಂಕಲ್ ಎಲ್ಲೋ ತಡ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ನಿಲ್ಸಿದ್ದಾರೆ. ಇಲ್ಲ ನಿಲ್ಸ್ಬಿಡು. ಮಗಳಿಗೋಸ್ಕರ ನೋಡ್ದ, ನನ್ಗೆ ಆಗಿದ್ರೆ ಕಳ್ಳ. ಓಡ್ ಬೆಲೂನ್ ಡಿಕ್ಕಿಗೆ ಹಾಕು, ಇಲ್ಲ ಹಿಂದೆ ಹಾಕು. ಇಲ್ಲ ಹಿಂದೆ ಹಾಕು. ಹಾಟಿ ಹುಷಾರು, ವಿಂಡೋ ತೆಗ್ದಿದೆ ಆಮೇಲೆ. ಇಲ್ಲ ಹಿಂದೆ ಮುಂದೆ ಬರಲ್ಲ, ಹಿಂದೆ. ಎಷ್ಟು ಇದೆ? ಡಿಕ್ಕಿಗೆ ಹಾಕ್ಬಿಡ್ಲ? ಹಾಕ್ಬಿಡು. ಹೊಡೆದೋಗ್ಬಿಟ್ರೆ ಇಲ್ಲೇ ಇರ್ಲಿ ಬಿಡು. ಅಲ್ಲ, ಇದು ಗಾಡಿಗೆ ಎಗರೋಗ್ಬಿಡುತ್ತೆ. ಸರಿ, ಡಿಕ್ಕಿಗೆ ಹಾಕು. ಹುಷಾರು.
ಇನ್ನೊಂದು ನಿನ್ನ ಅಜ್ಜಿ ಮಾಡೋದೆಲ್ಲ ಇಂಥವೇ ನೀನು. ಅಲ್ಲೆಲ್ಲೋ ಹೋಗ್ತಾ ಇದೆ. ಒಂದು ಹಾರಿಸ್ಬಿಟ್ಟ, ಒಂದೇ ಕೊಡಿಸ್ದೆ. ಬಾಯ್. ಇನ್ನೊಂದು ತಗೋತೀಯ? ಅಯ್ಯೋ ನಿನ್ನ. ಮತ್ತೆ ಲೆಫ್ಟ್ ಹೋಗ್ಬೇಕು ಬಾಬು. ಸಾಕು ಬಿಡು, ಒಂದೇ ಇಲ್ಲ ಅಂದ್ರೆ. ಇಲ್ಲ ಹಂಗೆ ಹೋಗಿ ಊಟ ತಗೋಬರ್ತೀಯಾ? ಇನ್ನೊಂದು ಕೊಡಿ ಅನ್ನು. ತಗೊಂಬಿಡ ಎರಡು. It's always me, you and Chinamma. 3. Ow. What? ನಂಗೊಂದು, ನಿಂಗೊಂದು, ಚಿನ್ನಮ್ಮಂಗೊಂದು. ಕ್ಯಾಮ್ರಾ ಲೆನ್ಸ್ ಕ್ಲೀನ್ ಮಾಡ್ಕೊ. ಅದು ಸಿನಿಮ್ಯಾಟಿಕ್ ಮೋಡು. ನನ್ ಮಾತ್ರ ಕಾಣಿಸ್ತಾ ಇದೆ, ನಿನ್ನ ನೋಡಿ ಇವಾಗ ಫೋಕಸ್ ಆಯ್ತು. ಲೆನ್ಸ್ ಕ್ಲೀನ್ ಮಾಡ್ಕ. ಗಂಟಲಿನಲ್ಲಿ ಕಿಚ್ ಕಿಚ್. ಸೊ ಅಭಿ ಪಾಪ ಬಿಸಿ ಬಿಸಿ ಗ್ರೀನ್ ಟೀ ಮಾಡ್ಕೊಟ್ಟಿದ್ದಾನೆ. ಈಗ ನನ್ನ ಮಗಳಿಗೆ ನೇಲ್ಸ್ ಕಟ್ ಮಾಡಿದೆ. ಯಾಕೆ ಅಂತಂದ್ರೆ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ತರ್ಲೆ ಪಾಪು ಮೂಗ್ ಮೇಲೆ ಕುರ್ಪ್ ಹಾಕೊಂಡಿದೆ. ನತ್ಯ ಏನ್ ಮಾಡ್ಕೊಂಡಿದ್ಯಾ? ಮಮ್ಮ ಪಪ್ಪ ಇಲ್ಲ ಅಂತ ಮೂಗ್ ಮೇಲೆ ಕುರ್ಪು ಹಾಕೊಂಡಿದ್ದೀರಾ. ಕುರ್ಪು ನಾಟಿ ಬೇವೆ ಕಳ್ಳಣ ಪುಟ್ಟು ಪಾಪ. ಸೊ ಇವಾಗ ಅವ್ರದ್ದು ನೇಲ್ ಕಟ್ ಆಯಿತು. ಇದರಲ್ಲಿ ನಾನು ನೇಲ್ ಕಟ್ ಮಾಡೋದು. ಇದು ಯಾವುದ್ರದ್ದು? ಲವ್ ಲ್ಯಾಪ್ದು ಅನಿಸುತ್ತೆ. ಸೊ ಫುಲ್ ಸೆಟ್ ಇದೆ. ಸೊ ಇದರಲ್ಲಿ ನಾನು ಈಸಿಯಾಗಿ ಕಟ್ ಮಾಡ್ಬೋದು. ಇದು ಕಟ್ ಮಾಡಿ ಆಮೇಲೆ ಟ್ರಿಮ್ಮರಲ್ಲಿ ಟ್ರಿಮ್ ಮಾಡ್ತೀನಿ. ಇವಾಗ ಅವಳು ಮಾಡಿಸ್ಕೊಳ್ಳಲ್ಲ, ನಿದ್ದೆ ಮಾಡಿದ್ಮೇಲೆ ಸರಿಗೆ ಮಾಡ್ಬೋದು. ಸೊ ಇವಾಗ ಮಲಗಿಸ್ಬೇಕು. ನಾನು ಇದನ್ನು ಕುಡಿದ್ಬಿಡ್ತೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಗಂಟ್ಲು ನೋವ್ತಾ ಇದೆ. ಸೋರ್ನೆಸ್ ಇತ್ತು, ಅದು ಇವಾಗ ಜಾಸ್ತಿ ಆಗಿದೆ ಬಿಕಾಸ್ ಬಿಸಿನೀರೇ ಕುಡ್ದಿಲ್ಲ ಅವಾಗಿಂದ. ಬ್ಯಾಕ್ ಟು ಫಾರ್ಮ್. ಹೋಗಿ ಬರೋ ಅಷ್ಟೊತ್ತಿಗೆ ಇಷ್ಟು ಪಾರ್ಸಲ್ಗಳು ಬಂದಿದೆ. ಸೊ ಹಂಗೆ ಅನ್ಪ್ಯಾಕ್ ಮಾಡ್ಬಿಡೋಣ. ಅಭಿ ಪಾಪುನ ಆಟ ಆಡಿಸ್ತಾ ಇದ್ದಾರೆ. ಸೊ ಐ ಹ್ಯಾವ್ ಸಮ್ ಟೈಮ್. ಫಸ್ಟ್ ಒನ್ ಬಂದ್ಬಿಟ್ಟು ನನ್ನ ಹೊಸ ಫೋನ್ಗೆ ಫೋನ್ ಕೇಸ್ ತರಿಸಿದ್ದೆ. ಆಲ್ಸೋ ಈ ವಿಡಿಯೋನು ನಾನು ಹೊಸ ಫೋನಲ್ಲೇ ಮಾಡ್ತಾ ಇರೋದು. ಒಂಥರ ಚೆನ್ನಾಗಿದೆ, ಬಟ್ ಅದೇನೋ ಇನ್ನೂ ಅಡ್ಜಸ್ಟ್ ಆಗಬೇಕು ಸ್ವಲ್ಪ. ಕ್ಯಾಮ್ರಾ ಸೆಟ್ಟಿಂಗ್ಸ್ ಎಲ್ಲ ಮುಂಚೆ ಇದ್ದಿದ್ದು ಐಫೋನ್ ಥರ ಇಲ್ಲ. ಇದರಲ್ಲಿ ವಿವಿಡ್ ಆಪ್ಷನ್ ಎಲ್ಲ ಫಸ್ಟೇ ಬರಲ್ಲ. ಆಮೇಲೆ ಫೋಟೋ ಕ್ಲಿಕ್ ಆದಮೇಲೆ ಮಾಡಬೇಕು. ಆಮೇಲೆ ಏನೇನೇನೇನೋ ಸೆಟ್ಟಿಂಗ್ಸ್ ಬೇರೆ ಥರ ಇದೆ. ಇನ್ನೂ ನಾನು ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ದಿಸ್ ಇಸ್ ಫ್ರಮ್ ಬ್ರ್ಯಾಂಡ್ ಕಾಲ್ಡ್ ಕಲಾಕಾರ್ ಅಂತ. ನಾನು ಮುಂಚೆ ತರಿಸ್ತಾ ಇದ್ದೆ. ಆ್ಯಂಡ್ ಈಗ ಎಷ್ಟೊಂದು ಆ್ಯಪ್ ಏನಂತಾರೆ ಬ್ರ್ಯಾಂಡ್ ಫೋನ್ ಕೇಸ್ ಬ್ರ್ಯಾಂಡ್ಸ್ ಅಲ್ಲಿ ಐಫೋನ್ 16 Pro Maxಗೆ ಇನ್ನೂ ಬಂದಿಲ್ಲ. ಸೊ ಹುಡುಕ್ತಾ ಇದ್ದೆ. ಅಂಡ್ ಐ ಫೌಂಡ್ ದಿ ಮೋಸ್ಟ್ ಕ್ಯೂಟೆಸ್ಟ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ಓಪನ್ ಮಾಡ್ತೀನಿ. ನಂಗೆ ಈ ನಡುವೆ ಬೋಸ್ ಮೇಲೆ ಇಷ್ಟ ಆಗೋಗಿದೆ. ಬೋ ಇದು ಫುಲ್ ಯಾಕೋ ಗೊತ್ತಿಲ್ಲ, ಏನೇ ನೋಡಿದ್ರು ಬೋ ಇರೋದು ತಗೋಬೇಕು ಅನ್ಸುತ್ತೆ. ಅಂಡ್ ದಿಸ್ ಇಸ್ ಸೋ ಕ್ಯೂಟ್. ಇದೊಂಥರ ಫರ್ ಮಟೀರಿಯಲ್ ತರ. ಅಂಡ್ ಇಟ್ ಹ್ಯಾಸ್ ಬೋ. ಸೋ ಕ್ಯೂಟ್. ಸಕ್ಕಲಾಗಿದೆ. ಇವಾಗ ನಾನು ಆಕ್ಚುಲಿ ಇದು ಆರ್ಡರ್ ಮಾಡಿ ತುಂಬಾ ದಿನದ ಮುಂಚೆನೆ ಆರ್ಡರ್ ಮಾಡಿದ್ದೆ. ಡಿಲೇ ಆಗಿತ್ತು, ಇವತ್ತು ಬಂದಿದೆ. ಅಂಡ್ ಅಲ್ಲಿವರೆಗೂ ನಾನು ಇದು ಟ್ರಾನ್ಸ್ಪರೆಂಟ್ ಕೇಸ್ ತಗೊಂಡು ಹಾಕಿದ್ದೆ ಇಷ್ಟು ದಿನ. ಸೊ ಐ ವೈಟಿಂಗ್. ಇಷ್ಟು ಚೆನ್ನಾಗಿದೆ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇದೆ, ಕಲಾಕಾರ್ ಅಂತ. ಪ್ರಮೋಷನ್ ಎಲ್ಲ ನಾನೇ ಆರ್ಡರ್ ಮಾಡಿರೋದು ಬೈ ದ ವೈ. ಅಂಡ್ ಮಿಂತ್ರಾ ಒಂದಷ್ಟಿದೆ. ನಾನು ಆರ್ಡರ್ ಮಾಡಿದ್ದೆ, ಅಭಿನೂ ಆರ್ಡರ್ ಮಾಡಿದ್ದ. ಸೊ ಯಾವ್ದು ಇದು ಅಭಿದು ಏನೋ ಜೀನ್ಸ್ ಆರ್ಡರ್ ಮಾಡಿದ್ದಾನೆ. ಓಪನ್ ಮಾಡ್ಲಾ ಅಭಿ? ಮಾಡಪ್ಪು. ನಾನ್ ಮಾಡ್ದೇನಿ, ಯಾರು ಮಾಡ್ತಾರೆ? ವೈಟ್ ಜೀನ್ಸ್ ಯಾಕೆ ಆರ್ಡರ್ ಮಾಡಿದ್ಯಾ? ವೈಟ್ ಜೀನ್ಸ್ ಆರ್ಡರ್ ಮಾಡಿದ್ದಾನೆ. ಚೆನ್ನಾಗಿದೆ ಒಂಥರ ಮಟೀರಿಯಲ್. ಆಮೇಲೆ
ನಂದು ಇರ್ಲಿ ಪಾರ್ಸಲ್, ಯಾವಾಗಲೂ ಒಂದೇ ಬರುತ್ತೆ. ನಂದು ಲೇಟಾಗಿ ಬರುತ್ತೆ. ನಂದು ಝಾರಾ ಇಂದ ಬ್ಯಾಗ್ ಆರ್ಡರ್ ಮಾಡಿದ್ದೆ. ಬೈ ದ ವೇ ಝಾರಾ ಇಸ್ ನೌ ಆನ್ ಮಿಂತ್ರಾ. ನಾನು ಮೊನ್ನೆನೇ ನೋಡಿದ್ದು. ಸೊ ಈ ಬ್ಯಾಗ್ ಆರ್ಡರ್ ಮಾಡಿದ್ದೆ ಬಿಕಾಸ್ ಐ ಆಮ್ ಟ್ರಾವೆಲಿಂಗ್ ಸೂನ್. ಸೊ ನೋಡಿ ಇಲ್ಲಿ ಒಳಗಡೆ ಹೆಂಗಿದೆ, ಹಿಂಗೆ ಏನೇನೋ ಇದೆ. ಹಿಂಗೂ ಯೂಸ್ ಮಾಡ್ಬೋದಾ? ಹಿಂಗೆ ಓಪನ್ ಮಾಡಿ ಕ್ಲೋಸ್ ಮಾಡಿ ಇದ್ರೊಳಗೆ ಇದನ್ನು ತುರ್ಕಿ. ನಾನು ಇದನ್ನ ನೋಡಿರ್ಲಿಲ್ಲ. ದಿಸ್ ಇಸ್ ಫ್ರಮ್ ಝಾರಾ 3290, ಬಟ್ ಡಿಸ್ಕೌಂಟ್ ಏನೋ ಸಿಕ್ತು ನನಗೆ. ಇದು ಸೋ ಕ್ಯೂಟ್. ಐ ಆಮ್ ಟ್ರಾವೆಲಿಂಗ್, ಸೊ ಅದಕ್ಕೆ ಇದು ಚೆನ್ನಾಗಿರುತ್ತೆ ಆ ಜಾಗಕ್ಕೆ ಅಂತ. ಸಿ ಕ್ಯೂಟ್. ನಾನು ಇನ್ನೂ ದೊಡ್ಡದಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವು ತಂದಿದ್ದು ಬಲೂನ್ ಇದೆ. ಸೊ ಇನ್ನೂ ದೊಡ್ಡದಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಎನಿವೇಸ್ ದಿಸ್ ಇಸ್ ಕ್ಯೂಟ್. ನೋಡಿ ಚಂದ ಇದೆ ಕಲರ್ ಕಾಂಬಿನೇಷನ್. ಸೊ ದಿಸ್ ಇಸ್ ಮೈನ್. ಆಮೇಲೆ ಇನ್ನೊಂದಿದೆ, ಮೋಸ್ಟ್ಲಿ ಇದು ಅಬಿದಿರಬಹುದು. ಅದಿದೆ. ನಮ್ಮ ಮನೆ ಕಸ ತಗೊಂಡು ಹೋಗೋ ಆಂಟಿ ಅದೇನು ಬೈಕೊಂತ ಇರ್ತಾರೆ, ಅದೇನು ಇವ್ರ ಮನೆಗೆ ಇಷ್ಟು ಕವರ್ಗಳಾಗ್ತಾರೆ ಅಂತ. ಇದು ಒಂದು ಲೈಟ್ ಬ್ಲೂ ಜೀನ್ಸ್ ಒಂದು ತರಿಸಿದ್ದಾನೆ. ಟೋನ್ ಜೀನ್ಸ್ ಸಕ್ಕತ್ತಾಗಿದೆ. ಅಭಿ ಚೆನ್ನಾಗಿದೆ ಜೀನ್ಸು. ಇದ್ರಲ್ಲೇ ಡಾರ್ಕರ್ ಶೇಡ್ ಇದ್ರೆ ನೋಡು, ಇನ್ನು ಅದೊಂದು ತಗೋಬಿಡು. ಗುಡ್. ನಂಗೆ ಈ ತರ ಟೋನ್ ಜೀನ್ಸ್ ಲೂಸ್ ಅವನು ಹಾಕಿದ್ರೆ ನಂಗೆ ಇಷ್ಟ. ಅಂಡ್ ಬೆಳಗ್ಗೆ ಇದನ್ನ ಅನ್ಬಾಕ್ಸ್ ಮಾಡ್ಬಿಟ್ಟೆ ಬಿಕಾಸ್ ನನಗೆ ಬೇಕಿತ್ತು ಒಂದು ಐಟಮ್. ಏನಂದ್ರೆ ಇದು ಏನಿದು, ಇದು ಏನಂತಾರೆ ಇದಕ್ಕೆ, ಮಸ್ಕಾರ ಬೇಕಿತ್ತು. ಸೊ ಬೆಳಗ್ಗೆ ಹೋಗೋದಕ್ಕೆ ಹಾಕಕ್ಕೆ ಅಂತ ಓಪನ್ ಮಾಡ್ಬಿಟ್ಟೆ. ಅದ್ರ ಜೊತೆ ಇನ್ನೊಂದು ಎರಡೇನೋ ಐಟಮ್ಗಳು ಬಂದಿದೆ. ಕ್ರೀಮ್, ಮಕ್ಕ ಹಚ್ಕೊಳ್ಳೋದು ಒಂದು ಕ್ರೀಮು, ಅದಕ್ಕೇನೋ ಒಂದು ಗಿಫ್ಟ್ ಕೊಡಿಸಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಇಟ್. ಇವಾಗ ಫೋನ್ ತೆಗೆದ್ಬಿಟ್ಟು ಇದನ್ನ ಹಾಕಬೇಕು. ಸೊ ಕ್ಯೂಟ್. ಅಷ್ಟೇ. ನೆಕ್ಸ್ಟ್ ಇವಾಗ ಒಂದು ಪುಟಾಣಿ ನ್ಯಾಪ್ ತಗೊಂಡು ನನ್ನ ಮಗಳ ಜೊತೆ ಆಮೇಲೆ ನನ್ನ ಸೆಷನ್ ಮುಗಿಸಿ ಅಷ್ಟೇ. ಸೊ ಫೇಸ್ ಏನು ತೊಳ್ಕೊಳ್ಳಲ್ಲ, ಮಕ್ಕ ತೊಳ್ಕೊಳ್ಳಲ್ಲ, ಹಿಂಗೆ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ತೀನಿ. ಕೂದಲು ಹಿಂಗೆ ಬಿಟ್ಬಿಡ್ಬೇಕಿತ್ತ, ಚೆನ್ನಾಗಿತ್ತ, ಅದೇನೋ ಗೊತ್ತಿಲ್ಲ ನನಗೆ. ಆಮೇಲೆ ಯಾಕೋ ಆ ಹೇರ್ ಸ್ಟೈಲ್ ಇಷ್ಟ ಆಗಲಿಲ್ಲ ಅಷ್ಟೊಂದು. ನಂಗೆ ಹಿಂಗೆ ಎತ್ತಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಗುಂಡು ಫೇಸ್ ಇರೋದ್ರಿಂದ. ನಂಗೆ ಹಿಂಗೆ ಬಿಟ್ಟರೆ ಆ ಫೇಸ್ ಚಂದ ಕಾಣುತ್ತೆ. ಎನಿವೇಸ್, ಲೆಸನ್ ಲರ್ನ್ಡ್. ನೆಕ್ಸ್ಟ್ ಟೈಮಿಂದ ಹಂಗೆ ಎತ್ತಿ ಬಾಚೋದಿಲ್ಲ. ಓಕೆ, ಬಾಯ್. ಗಡ್ ವಿಲ್ ಪಿಚ್. ಈಗ ನಂದು MMA ಕ್ಲಾಸ್ ಇದೆ. ಇನ್ನೊಂದು 2 minutes ಇದೆ, ಶುರು ಮಾಡಬೇಕು. ಆ್ಯಕ್ಚುಲಿ ನಾನು ನಿದ್ದೆನೇ ಮಾಡಲಿಲ್ಲ ಬಿಕಾಸ್ ಪಾಪು ಬಿಟ್ಟಿಲ್ಲ. ಅವಾಗಿಂದ ಆಟಾಡ್ತಾ ಇದ್ಲು, ಅವಳು ಮಲಗಾಗಿತ್ತಲ್ಲ. ಸೊ ಆಟಾಡ್ತಾ ಇದ್ಲು. ಅವಳನ್ನ ಆಟಾಡಿಸಿ ಆಮೇಲೆ ಕೆಳಗಡೆ ಹೋಗಿ ಆಂಟಿ ಜೊತೆ ಮೀಟಿಂಗ್ ಹೊಡಿತಾ ಇದ್ದೆ. ಆಮೇಲೆ ಸ್ವಲ್ಪ ಯಾಕೋ ಗಂಟ್ಲು ನೋವಿಗೆ ಸುಸ್ತು, ಹೊರಗಡೆ ಬೇರೆ ಎಲ್ಲ ಹೋಗಿ ಬಂದೆ ಅಲ್ವಾ, ಒಂಥರ ಅನಿಸ್ತಾ ಇದೆ, ಲೋ ಇನ್ ಎನರ್ಜಿ ಥರ. ಸೊ ಆಂಟಿ ಮಸಾಲ ಟೀ ಮಾಡಿಕೊಟ್ರು. ಸ್ವಲ್ಪ ಐ ಆಮ್ ಫೀಲಿಂಗ್ ಬೆಟರ್. ಒಂದು ನ್ಯಾಪ್ ಆಗೋಗಿದ್ರೆ ಸರಿ ಹೋಗ್ತಾ ಇತ್ತು, ಅದು ಆಗಿಲ್ಲ. ಸೋರ್ ಥ್ರೋಟ್ ಇದೆ ಇನ್ನು. ಸೊ ಮತ್ತೆ ಇವಾಗ ಒಂದು ಗ್ರೀನ್ ಟೀ ಬಿಸಿ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ. ಕ್ಲಾಸಲ್ಲಿ ಕುಡಿಬೇಕು ಬಿಕಾಸ್ ಕಂಟಿನ್ಯೂಸ್ 1 hour ಮಾತಾಡ್ತೀನಿ ಇವಾಗ. ಸೊ ಕ್ಲಾಸ್ ಆದಮೇಲೆ ಆಂಟಿ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಸೊ ತಿನ್ಬಿಟ್ಟು ಖಾರ ತಾಚ್ಕೊಬಿಡ್ತೀನಿ. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಆ್ಯಂಡ್ ಮಿಂತ್ರಾದ ಮತ್ತೆ ಏನೋ ಪಾರ್ಸಲ್ ಬಂತು. ಸೊ ಕ್ಲಾಸ್ ಮುಗಿಸ್ಕೊಂಡು ನೋಡೋಣ. ಇವಾಗ ಕ್ಲಾಸ್ ಶುರು ಆಗೋ ಟೈಮ್. 2 minutes ಇದೆ. ಆಲ್ ಸೆಟ್ ಬಿಕಾಸ್ ನೆಕ್ಸ್ಟ್ 1 hour ಫುಲ್ ಹೈ ಎನರ್ಜಿ ಇರಬೇಕು. ಸಕ್ಕತ್ತಾಗಿರುತ್ತೆ ಇವತ್ತಿನ ಸೆಷನ್. ಒನ್ ಆಫ್ ಮೈ ಫೇವ್ರೆಟ್ ಟಾಪಿಕ್ಸ್. ಸೊ ಲೆಟ್ಸ್ ಗೋ. ಏನು ತರ್ತೀಯ? ಎಲ್ಲಿ? ಹಂಗೆ ಒಂಚೂರು ಖಾರದ್ದು ಇದು ಲೆಗ್ ಪೀಸ್ ಏನಾರ. ಕುಕಿಂಗ್ ಚಪಾತೀಸ್
ಫಾರ್ ಡಿನ್ನರ್. ಸೊ ಪಾಪುನ ಆಂಟಿ ಆಟಾಡಿಸ್ತಾ ಇದ್ದಾರೆ, ಅಷ್ಟೊತ್ತಿಗೆ ಚಪಾತಿ ಮಾಡಿ ಗುಳುಮ್ ಗುಳುಮ್ ಮಾಡ್ಕೊಳ್ಳೋದು. ನನಗೆ ಅಬಿಗೆ ಚಪಾತಿ ಹಾಕ್ತಾ ಇದ್ದೀನಿ. ಆಂಟಿ ಅವರೆಲ್ಲ ಆಮೇಲೆ ಮಾಡ್ತಾರಂತೆ, ಇನ್ನು ಲೇಟು ನೀನು ಹಾಕು ಅಂದರು. ಸೊ ದ್ಯಾಟ್ಸ್ ಇವತ್ತು ಸ್ವರ್ಗೋಗಿದ್ದೀನಿ ಆ್ಯಂಡ್ ಇನ್ನೂ ಮೇಕಪ್ ತೆಗ್ದಿಲ್ಲ. ಇವಾಗ ತೆಗಿಬೇಕು, ಅದಕ್ಕೆ ವೆಟ್ ವೈಪ್ಸ್ ಎತ್ಕೊಂಡು ಬಂದಿದ್ದೀನಿ. ನಮ್ಮ ಶ್ರಾವಣ ಇಲ್ಲೇ ಇದೆ. ಆ್ಯಂಡ್ ಇದು ಯಾವುದೋ ಒಂದು ಆರ್ಡರ್ ಪಾರ್ಸೆಲ್ ಬಂದಿತ್ತು, ಫ್ರೆಜೈಲ್ ಅಂತ ಬೇರೆ ಇದೆ, ಹ್ಯಾಂಡಲ್ ವಿತ್ ಕೇರ್ ಅಂತ. ನಾನು ಏನು ಆರ್ಡರ್ ಮಾಡಿದ್ದೆ ನೆನಪಿಲ್ಲ, ಅದಕ್ಕೆ ನಾಳೆ ಓಪನ್ ಮಾಡೋಣ ಅಂದ್ಕೊಂಡೆ. ಅಲ್ಲಿ ಯಾಕೋ ಮನ್ಸು ತಾಡಲಿಲ್ಲ. ಏನಿರ್ಬೋದು, ಓಪನ್ ವಿತ್ ಕೇರ್ ಅಂತ ಬೇರೆ ಕೊಟ್ಟವ್ರೆ, ನೋಡೇ ಬಿಡೋಣ ಅಂದ್ಬಿಟ್ಟು ಬಂದೆ. ಇಫ್ ಐ ಶೋ ಯು ವಾಟ್ ದಿಸ್ ಇಸ್, ನಕ್ಕೊಬಿಡ್ತೀರಾ. ದಿಸ್ ಇಸ್ ಫೀಡಿಂಗ್ ಬ್ರಾ. ಇದು ನಾನು ಆ್ಯಕ್ಚುಲಿ ಒಂದಷ್ಟು ಬೇಕಿತ್ತು ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಇದಕ್ಕೆ ಯಾಕೆ ಫ್ರೆಜೈಲು ಓಪನ್ ವಿತ್ ಕೇರ್? ನಾನು ಅದೇ ನನ್ನ ತಲೆಯಲ್ಲಿ ಈ ಥರದ್ದು ನಾನು ಏನು ಆರ್ಡರ್ ಮಾಡಿಲ್ವಲ್ಲ, ಯಾಕೆ ಹಿಂಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡಿದೆ. ನೋಡಿದ್ರೆ ಇದು ಬಂದಿದೆ. ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆನೂ ಕೇಳ್ತಿರ್ತೀರ, ಫೀಡಿಂಗ್ ಬ್ರಾಸ್ ಬಗ್ಗೆ. ಸೊ ನಾನು ಯೂಶಲಿ ಯಾವುದಿದು ಯಾವುದಪ್ಪ ಇದು ಹೆಸರು ಮರ್ತೋದೆ, ಇಲ್ಲಿ ಹಾಕಿರ್ತೀನಿ. ಈ ಬ್ರ್ಯಾಂಡು ಹಾಕ್ತಾ ಇದ್ದೆ. ಅದು ಇನ್ಸ್ಟಾಗ್ರಾಮಲ್ಲೂ ಇದೆ, ಆನ್ಲೈನಲ್ಲೂ ಸಿಗುತ್ತೆ. ಬಟ್ ಅದೇನು ಅಂತ ಅಂದರೆ ತುಂಬ ಯೂಸ್ ಮಾಡ್ತಾ 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 ಲೂಸ್ ಆಗಿಬಿಡುತ್ತೆ. ಆ್ಯಂಡ್ ಎಲ್ಲ ಬಟ್ಟೆಗೂ ಫಿಟ್ ಆಗಿ ಕಾಣಿಸಲ್ಲ. ಸೊ ನಾನು ಟಿ ಶರ್ಟ್ಸ್ ಎಲ್ಲ ಹಾಕೊಂಡಾಗ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಆದರೆ ಇಟ್ ಈಸ್ ವೆರಿ ವೆರಿ ಈಸಿ ಫೀಡ್ ಮಾಡೋಕ್ಕೆ ಎಲ್ಲ. ಈ ದಪ್ಪ ಬಟ್ಟೆ ಎಲ್ಲ ಹಾಕೊಂಡ್ರೆ ಓಕೆ, ಬಟ್ ಈ ಥರ ಲೂಸ್ ಟಿ ಶರ್ಟ್ ಹಾಕೊಂಡ್ರೆ ನನಗೆ ಅನ್ಕಂಫರ್ಟೇಬಲ್ ಅನಿಸ್ತಾ ಇರುತ್ತೆ. ಸೊ ಮತ್ತೇನಾದರೂ ಜಾಕೆಟ್ ಎಲ್ಲ ಹಾಕೋಬೇಕು. ಹಾಗಾಗಿ ನಾರ್ಮಲ್ ಬ್ರಾಸ್ ಏನು ಬರುತ್ತೆ ಆ ಥರ ನನ್ನ ಹತ್ರ ಈ ಥರದ್ದು ಎರಡಿದೆ. ಸೊ ವಾಶ್ಗೆ ಹಾಕ್ತಾ ಇರ್ತೀನಲ್ವಾ, ಸೊ ಎರಡೇ ಇರೋದು. ಬೇರೆ ಟೈಮಲ್ಲಿ ಇವಾಗ ಆ್ಯಂಡ್ ಸರ್ಕಲ್, ಟೇಲರ್ ಆ್ಯಂಡ್ ಸರ್ಕಲ್ ಕರೆಕ್ಟು, ಅದ್ರ ಟೇಲರ್ ಆ್ಯಂಡ್ ಸರ್ಕಸ್ ಅನ್ಸುತ್ತೆ, ಆ ಬ್ರ್ಯಾಂಡ್ದು ಹಾಕ್ತಿದ್ದೆ. ಬಟ್ ಅದು ತುಂಬ ಚೆನ್ನಾಗಿದೆ. ನೀವೇನಾದರೂ ಇನಿಷಿಯಲ್ ಡೇಸ್ ಹೊಸ ನ್ಯೂ ಮಾಮ್ ಆಗಿದ್ರೆ, ಮನೇಲೇ ಇದ್ದೀರಾ ಎಲ್ಲೂ ಹೋಗಿಲ್ಲ ಅಂತ ಅಂದರೆ ಐ ವುಡ್ ಹೈಲಿ ಸಜೆಸ್ಟ್ ಅದನ್ನೇ ಯೂಸ್ ಮಾಡಿ. ಬಿಕಾಸ್ ಸೂಪರ್ ಡೂಪರ್ ಈಸಿ ಫೀಡಿಂಗ್ಗೆ. ಚಿನ್ನಮ್ಮ ಇದು ಇವಾಗ ತರಿಸ್ದೆ. ಇದು ಕ್ಲಿಪ್ ಥರ ಇದೆ. ಇದು ನಾನು ಮುಂಚೆನೂ ಆರ್ಡರ್ ಮಾಡಿದ್ದೆ, ನಂದು ಇನ್ನೊಂದು ಯೂಟ್ಯೂಬ್ ವಿಡಿಯೋಲು ಹೇಳಿದ್ದೆ. ಸೊ ಇದನ್ನು ಹೀಗೆ ಕ್ಲಿಪ್ ಅನ್ಲಾಕ್ ಮಾಡಿದ್ರೆ ಓಪನ್ ಮಾಡಿ ಫೀಡ್ ಮಾಡ್ಬೋದು. ಮತ್ತೆ ವಾಪಸ್ ಹೀಗೆ ಕ್ಲಿಪ್ಪು ಪಟ್ ಅಂತ ಹಾಕೋದು, ತೆಗಿಯೋದು, ಹಿಂಗೆ ಹಾಕೋದು. ಸೊ ಹಾಗಾಗಿ ಈ ಥರದ್ದು ನನ್ನ ಹತ್ರ ಆಲ್ರೆಡಿ ಒಂದಿತ್ತು. ಐ ಥಿಂಕ್ ಇದು ನನ್ನ ಹತ್ರ ಇರೋದಕ್ಕಿಂತ ಚೆನ್ನಾಗಿರೋ ಮೆಟೀರಿಯಲ್ ಅನಿಸುತ್ತೆ. ಚೆನ್ನಾಗಿದೆ ಇದು ಯಾವುದೋ. ಸೊ 2 ಸೆಟ್ ಆಫ್ 2 ಇತ್ತು. ನಾನು ನೋಡೋಣ ಚೆನ್ನಾಗಿದ್ರೆ ಆಮೇಲೆ ಆರ್ಡರ್ ಮಾಡೋಣ ಅಂತ ಇದು 2 ತರಿಸಿದೆ. ಇನ್ನು ಐ ಥಿಂಕ್ ಸಾಕು ಅನ್ಸುತ್ತೆ 2. ಇನ್ನೇನು ದೊಡ್ಡವಳಾಗ್ತಿದ್ದಾಳೆ, ಎಲ್ಲ ಕಡೆ ಫೀಡ್ ಮಾಡೋ ನೆಸೆಸಿಟಿ ಬರಲ್ಲ ಅಲ್ಲ. ಆ್ಯಂಡ್ ಅದ್ರ ಜೊತೆ ಇದು ಒಂದು ಎಕ್ಸ್ಟ್ರಾ ಇದು ಎಕ್ಸ್ಟೆನ್ಷನ್ ಬೇರೆ ಫ್ರೀ ಕಳಿಸಿದ್ದಾರೆ. ಈ ಥರ ಇದು ಯಾವುದಕ್ಕಾದರೂ ಹಾಕೋಬೋದು, ಫ್ರೀ ಎಕ್ಸ್ಟೆನ್ಷನ್ಸು. ಸೊ ಇದು ನನ್ನ ಹತ್ರ ಆಲ್ರೆಡಿ ಮುಂಚೆನೂ ನಾನು ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಬಿಕಾಸ್ ದಪ್ಪ ಆಗ್ತಿರ್ತೀವಿ ಅಂತ. ಸೊ ಇದು ಬಂದಿದೆ. ಇದಕ್ಕೆ ಬಿಲ್ಡಪ್ ಬೇರೆ, ಓಪನ್ ವಿತ್ ಕೇರ್ ಅಂತ. ಎನಿವೇಸ್ ದಟ್ಸ್ ಇಟ್. ಇವಾಗ ಸಿಕ್ಕಾಬಟ್ಟೆ ಯಾಕೋ ನಿದ್ದೆ ಮಾಡಿಬಿಟ್ರೆ ಸಾಕು ಅನಿಸ್ತದೆ. ಬಿಕಾಸ್ ನೆನ್ನೆ ರಾತ್ರಿನೂ ನನ್ನ ಗಂಟ್ಲು ನೋವು ಇದ್ದಿದ್ದರಿಂದ ನಿದ್ದೆ ಆಗಿಲ್ಲ. ಬೆಳಗ್ಗೆನೂ ಬೇಗ ಎದ್ಬಿಟ್ಟೆ. ಮತ್ತೆ ಇವತ್ತು ಪೂರ್ತಿ ನಿದ್ದೆ ಇಲ್ಲ. ಆ್ಯಂಡ್ ಯೂಶಲಿ ಹಿಂಗಾಗಲ್ಲ, ಬಟ್ ಇವತ್ತು ಸ್ವಲ್ಪ ಗಂಟ್ಲು ನೋವು ಇರೋದ್ರಿಂದ ಲೋ ಫೀಲಿಂಗ್. ಆ್ಯಂಡ್ ಮಾತಾಡ್ತಾನೇ ಇದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ಇವಾಗ ಮುಖ ತೊಳೆದು ಆಮೇಲೆ ಪಾಪುಗೆ ಡ್ರೆಸ್ ಚೇಂಜ್ ಮಾಡಿ ಅವಳಿಗೆ ಸಿರಪ್ ಎಲ್ಲ ಕುಡಿಸಿ ಅವಳನ್ನು ಪಕ್ಕದಲ್ಲಿ ಹಾಕೊಂಡು ಮಲ್ಕೊಬಿಡೋದೆ ಅಲ್ಲ ಚಿನ್ನಮ್ಮ? ಆಯ್ತು ಗಂಡ ಮಕ್ಕ ಹೊಡ್ಕೋತೀರ ರಜೆ.
ಮಗಳು ಕ್ಯಾಮ್ರಾನೇ ನೋಡ್ತಾ ಇದ್ದಾಳು. ಅವಳು ಹೊಟ್ಟೆ ಒಳಗಿಂದ ಕ್ಯಾಮ್ರಾ ನೋಡಿ 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 ಎಷ್ಟು ಚೆನ್ನಾಗಿ ಪೋಸ್ ಮಾಡ್ತಾಳೆ ಅಂದ್ರೆ ಫೋಟೋಸ್ಗೆ, ಸೆಲ್ಫೀಸ್ಗೆ ನೆಕ್ಸ್ಟ್ ಲೆವೆಲ್. ಟ್ರೈನ್ಡ್ ಬೇಬಿ, ಸೆಲ್ಫಿ ಬೇಬಿ. ನಾನು ನೆಕ್ಸ್ಟ್ ಫೇಸ್ ರಿವೀಲ್ ಮಾಡಿದ್ಮೇಲೆ ಹಾಕ್ತೀನಿ ನೋಡಿ. ನಾನು ಹೆಂಗೆ ಕ್ಯಾಮ್ರಾ ಎತ್ಕೊಂಡೋದ್ರು ಹಂಗೆ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ, ಪಟ್ಟದ ಸ್ಮೈಲ್ ಮಾಡ್ಬಿಡುತ್ತೆ. ಸೊ ಅಂಥ ಗುಡ್ ಶ್ರಮ ಇದು ನನ್ನ ಮಗಳು. ರಾಜ ದುಷ್ಟಿ ಅಮ್ಮ, ದುಷ್ಟಿ ಹಾಕಿದ ನಿಂಗೆ. ಅಪ್ಪಮ್ಮ ದುಷ್ಟಿ ಹಾಕ್ಬಿಟ್ಟಿದೆ ಅಂತ ನಿಂಗೆ, ಗುಡ್ ಅಂತ. ಒಳ್ಳೆ ನಗಸ್ಲಾ ನಾನು ನೋಡಿ ಹಂಗೆ. ಚಿನ್ನಮ್ಮ ಸಾವು ಕೂದ್ಲು ಬಿಡಲು. ಹೆಂಗೆ ಗೊಂಬೆ ನಗುತ್ತಿದ್ದೆ ನನ್ ಗೊಂಬೆ. ಇದು ನಂದಿದು ಗೊಂಬೆ, ನಂದಿದು ಮುದ್ದು ಗೊಂಬೆ, ನಂದಿದು ಚಿನ್ನು ಗೊಂಬೆ, ನಂದಿದು ಅಮ್ಮ ಗೊಂಬೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಇನ್ನು ಜಾಸ್ತಿ ವಿಡಿಯೋಸ್ ಬೇಕು, ಸುಮ್ಮನೆ ರ್ಯಾಂಡಮ್ ವ್ಲಾಗ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಮಾಡ್ತೀನಿ. ಆ್ಯಂಡ್ ಬಾಯ್.